ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನ್ಯಾಷನಲ್ ಟಿವಿ. ನಾನು ಸ್ವಾತಿ ಸಾಲ್ಯನ್. ನ್ಯಾಷನಲ್ ಟಿವಿ ಪ್ರೆಸೆನ್ಸ್ IPL ಸ್ಪೆಷಲ್ ಸೆಗ್ಮೆಂಟ್ಗೆ ಸ್ವಾಗತ. ಇವತ್ತು IPL ಅಂದರೆ IPL ಸ್ಟಾರ್ಟ್ ಆಗೋಗಿದೆ. ಸೊ ಆಲ್ರೆಡಿ ಗೊತ್ತಿರುತ್ತೆ, ಸ್ಯಾಟರ್ಡೆ ಮ್ಯಾಚಲ್ಲಿ ನಮ್ಮ RCB ಗೆದ್ದು ಬೀಗಿದೆ ಅಂತಲೇ ಹೇಳ್ಬೋದು. ಸೊ RCBಗೆ ಇದು ಮೊದಲನೇ ಗೆಲುವು, ಮೊದಲ ಪಂದ್ಯದಲ್ಲೇ ಮೊದಲನೇ ಗೆಲುವನ್ನು ಕೂಡ ಗಿಟ್ಟಿಸ್ಕೊಂಡಿದ್ದಾರೆ. ಸೊ ಸಾಕಷ್ಟು ಕೊಹ್ಲಿ ಅಭಿಮಾನಿಗಳಿಗಾಗಿರ್ಬೋದು, RCB ಅಲ್ಲಿ ಫುಲ್ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನೋಡಿದಾಗ ಫುಲ್ RCB ಎಲ್ಲ ರೆಡ್ ಕಾಣ್ತಿತ್ತು. ಸೊ ನಮ್ಮ ಅಂದರೆ RCB ಬೆಂಗಳೂರಿನಲ್ಲಿ RCB ಸಪೋರ್ಟ್ ಮಾಡೋರು ಎಷ್ಟು ಜನ ಇದ್ದಾರೆ ಆಲ್ರೆಡಿ ಗೊತ್ತಿರುತ್ತೆ. ವಿನ್ ಆದಾಗ ಸಂಭ್ರಮಾಚರಣೆ ಎಷ್ಟಿತ್ತು ಅನ್ನೋದು. ಸೊ ಇದೀಗ ಮತ್ತೆ ಅದು ಪ್ರೂವ್ ಆಗಿದೆ ಅಂತ ಹೇಳ್ಬೋದು. ಸೊ 64ನೇ ಅರ್ಧಶತಕವನ್ನು ಕೊಹ್ಲಿ ಅವರು ಬಾರಿಸಿದ್ದಾರೆ. ಸೊ ಕೊಹ್ಲಿ ಅವರಿಗೆ ಅರ್ಧಶತಕ ಅನ್ನೋದು ಅವರೊಂದು ಆಟಕ್ಕೆ ಬಂದಾಗ ಅಲ್ಲಿ ಕೊಹ್ಲಿ ಅವರು ಅರ್ಧಶತಕ ಬಾರಿಸಿರ್ತಾರೆ. ಸೊ ಇದು ನಿನ್ನೆ ಅಂದರೆ ಸ್ಯಾಟರ್ಡೆ ಆಗಿರುವಂತಹ ಮ್ಯಾಚಲ್ಲಿ ಅವರು 64ನೇ ಅರ್ಧಶತಕವನ್ನು ಬಾರಿಸ್ತಾರೆ. ಸೊ ಇನ್ನು ಚಿನ್ನಸ್ವಾಮಿ ಸ್ಟೇಡಿಯಂ ಫುಲ್ ಆಫ್ ಎಲ್ಲರೂ ಕೂಡ ಕೊಹ್ಲಿ ಅವರ ಅಭಿಮಾನಿಗಳಾಗಿರ್ಬೋದು, RCB ತಂಡವನ್ನು ಇಷ್ಟಪಡೋರಾಗಿರ್ಬೋದು, ಎಲ್ಲರೂ ಅಲ್ಲಿ ಬಂದಿರ್ತಾರೆ. ಸೊ ಹಾಗಾಗಿ ಸ್ಟೇಡಿಯಂ ಹೊರಗಡೆ ಕೂಡ ಅಷ್ಟೇ ಸಾಕಷ್ಟು ಜನಗಳು ತುಂಬಿ ತುಳುಕ್ತಾ ಇತ್ತು. ಇನ್ನು ಹೈದರಾಬಾದಲ್ಲೂ ಅಷ್ಟೇ ಸಾಕಷ್ಟು ಜನ ಚೆನ್ನಾಗಿ ಆಟ ಆಡ್ಕೊಂಡು ಬಂದಿದ್ದಾರೆ. ಸೊ ಅವರು ಮತ್ತು ಇವರು ಕಾಂಪಿಟೇಟ್ ಅಂದರೆ ಎಷ್ಟು ರೀತಿ ಇತ್ತಂದರೆ ಒಬ್ರಿಗೊಬ್ರು ಫೈಟ್ ಕೊಟ್ಕೊಂಡಾಗಿರ್ಬೋದು ಆ ಒಂದು ಆಟವನ್ನು ಆಡ್ಕೊಂಡು ಬಂದಿರುವಂಥದ್ದು. ಸೊ ಅಲ್ಲಿ ಸಾಕಷ್ಟು ಕ್ಯಾಚ್ಗಳನ್ನು ಕೊಹ್ಲಿ ಅವರು ಮಿಸ್ ಮಾಡಿಕೊಂಡ್ರು ಕೂಡ ಅದು ಈಗಲೂ ಟ್ರೋಲ್ ಆಗ್ತಿದೆ. ಬಟ್ ಆದರೂ ಕೂಡ ಕೊಹ್ಲಿ ಅವರ ಒಂದು ಫ್ಯಾನ್ ಕ್ರೇಜ್ ಏನಿದೆ ಅದು ಸ್ಯಾಟರ್ಡೆ ಮ್ಯಾಚಲ್ಲಿ ಪ್ರೂವ್ ಆಗಿರುವಂಥದ್ದು. ಸೊ ಕೊಹ್ಲಿ ಅವರು ಶತಕವನ್ನು ಬಾರಿಸ್ತಾರೆ, ಅರ್ಧಶತಕವನ್ನು ಬಾರಿಸುವಂಥದ್ದು. ಸೊ ಇನ್ನು ಹೈದರಾಬಾದಲ್ಲೂ ಕೂಡ ಅಷ್ಟೇ ಟೀಮಲ್ಲಿ ಸಿಕ್ಕಾಪಟ್ಟೆ ಸ್ಟ್ರಾಂಗೆಸ್ಟ್ ಕಂಟೆಸ್ಟೆಂಟ್ಗಳು ಇದ್ದಾರೆ. ಸ್ಟ್ರಾಂಗೆಸ್ಟ್ ಆಟವನ್ನು ಚೆನ್ನಾಗಿ ಆಟ ಆಡ್ತಾನೂ ಇದ್ರು. ಇನ್ನು ಕಿಶನ್ ಅವರಾಗಿರ್ಬೋದು, ಅವರು ಅರ್ಧಶತಕವನ್ನು ಬಾರಿಸೋದಾಗಿರ್ಬೋದು. ಸೊ ಅವರ ಸಿಕ್ಸಿಗೆ ಆಗಿರ್ಬೋದು, ಅವರು ಹೊಡೆದಿರುವಂಥ ಸಿಕ್ಸ್ಗೆ ಈ ಸ್ಟೇಡಿಯಂನಿಂದಲೇ ಹೊರಗಡೆ ಹೋಗಿರುವಂಥಷ್ಟು ಮಟ್ಟಿಗೆ ಆ ಒಂದು ಸಿಕ್ಸ್ ಹೋಗಿರುವಂಥದ್ದು. ಸೊ ಹಾಗಾಗಿ ಎಲ್ಲರೂ ಕೂಡ ಚೆನ್ನಾಗಿ ಆಟ ಆಡ್ಕೊಂಡು ಬಂದಿದ್ದಾರೆ. ಹೈದರಾಬಾದ್ ಆಗಿರ್ಬೋದು, RCB ತಂಡದವರಾಗಿರ್ಬೋದು. ಆ ಸ್ಯಾಟರ್ಡೆ ಮ್ಯಾಚ್ ಸಿಕ್ಕಾಪಟ್ಟೆ ಕ್ರೇಜಿಯೆಸ್ಟ್ ಮೂಮೆಂಟನ್ನು ಕ್ರಿಯೇಟ್ ಮಾಡಿರುವಂತಹ ಆ ಒಂದು ಟೀಮ್ ಆಗಿತ್ತು. ಸೊ ಹಾಗಾಗಿ ನೆಕ್ಸ್ಟ್ ಅಂದರೆ RCB ನೆಕ್ಸ್ಟ್ ಯಾವಾಗ ಕಾಯ್ತಿದೆ ಅಂದರೆ CSK ಜೊತೆ ಆಡೋಕ್ಕೆ ಅವರ ಅಭಿಮಾನಿಗಳು ಕಾಯ್ತಾ ಇದ್ದಾರೆ. ಸೊ CSK ಟೀಮ್ ಅಷ್ಟೇ RCB ಯಾವಾಗ ಆಟ ಆಡ್ತಿದೆ ಅಂತ ಕಾಯ್ತಿದ್ದಾರೆ. ಬಟ್ ಇವತ್ತು CSK ಮ್ಯಾಚ್ ನಡೀತಾ ಇದೆ, CSK ಮತ್ತು RR ನಡೀತಾ ಇರುವಂಥದ್ದು. ಸೊ ಧೋನಿಯವರ ಅನುಪಸ್ಥಿತಿಯಲ್ಲಿ ನಡೀತಿರುವಂಥ ಮ್ಯಾಚ್. ಸೊ ಸಾಕಷ್ಟು ಧೋನಿಯವರ ಅಭಿಮಾನಿಗಳಿಗೆ ಬೇಸರವಾಗಿರುವಂಥ ವಿಷಯ. ಸೊ ಈಗ RCB ಮತ್ತು CSK ಅಂತ ಬಂದಾಗ ಸಾಕಷ್ಟು ಇಲ್ಲಿ ಜಿದ್ದ ನಡೆಯೋದು RCB ಮತ್ತು CSK ಅಂತ ಅಲ್ಲ, ಧೋನಿ ಮತ್ತು ಕೊಹ್ಲಿ ಅಂತ. ಸೊ ಹಾಗಾಗಿ ಧೋನಿಯವ್ರು ಇಲ್ಲದೆ RCB ಮ್ಯಾಚನ್ನು ಹೇಗೆ ನೋಡೋದು ಅಂತ ಧೋನಿಯವರ ಅಭಿಮಾನಿಗಳು ಇಲ್ಲಿ ಕಾಯ್ತಾ ಕೂತಿರುವಂಥದ್ದು. ಇನ್ನು ನಿನ್ನೆ ನಡೆದಿರುವಂತಹ ಮುಂಬೈ ಹಾಗೂ ಕೋಲ್ಕತ್ತಾ ಮ್ಯಾಚ್ನಲ್ಲೂ ಕೂಡ ಅಷ್ಟೇ ಮುಂಬೈ ಕೂಡ ಗೆದ್ದಿದೆ. ಸೊ ಹಾಗಾಗಿ ಮುಂಬೈನಲ್ಲಿ ನಡೆದಿರುವಂಥ ಈ ಮ್ಯಾಚಲ್ಲಿ ನಮ್ಮ ಹಿಟ್ ಮ್ಯಾನ್ 6 ಮೇಲೆ 6 ಬಾರಿಸಿದ್ದು ಅಂತ ಹೇಳ್ಬೋದು. ಅವರು ಕೂಡ ಅರ್ಧಶತಕವನ್ನು ಬಾರಿಸಿದ್ದಾರೆ. ಸೊ ರೋಹಿತ್ ಅವರಿಗೆ ಈ ಶತಕ ಆಗಿರ್ಬೋದು, ಅರ್ಧಶತಕ ಆಗಿರ್ಬೋದು ಇದು ಲೆಕ್ಕನೇ ಅಲ್ಲ. ಯಾಕಂದರೆ ಸಾಕಷ್ಟು ಅವರು ಬಂದಾಗ ಫೀಲ್ಡ್ಗೆ ಇಳಿದಾಗ ಅವರ ಒಂದು ಆಟವನ್ನು ನೋಡಿ ಆಗಿರ್ಬೋದು, ಅವ್ರಿಗೆ ಸಾಕಷ್ಟು ಕೂಡ ಅಭಿಮಾನಿಗಳಿದ್ದಾರೆ. ಸೊ ಅವರು ಹಿಟ್ ಮೇಲೆ ಹಿಟ್ ಕೊಡ್ತಾ ಹಿಟ್ ಮ್ಯಾನ್ ಅಂತಲೇ ಕರೆಸ್ಕೊಂಡಿದ್ದಾರೆ. ಇನ್ನು ಕೋಲ್ಕತ್ತಾದಲ್ಲೂ ಅಷ್ಟೇ ರಹಾನೆ ಅವರ ಆಟ ಆಗಿರ್ಬೋದು, ಸೂರ್ಯವಂಶಿ ಅವರ ಆಟ ಆಗಿರ್ಬೋದು, ನಮ್ಮ ಬೂಮ್ರಾ ಅವರ ಬಾಲಿಂಗ್ ಆಗಿರ್ಬೋದು, ಇದೆಲ್ಲ ನೋಡೋಕ್ಕೆ ಸಿಕ್ಕಾಪಟ್ಟೆ ಖುಷಿಯಾಗಿತ್ತು. ನಿನ್ನೆ ಕೂಡ ಚೆನ್ನಾಗಿ ಆಟವನ್ನು ಆಡಿದ್ದಾರೆ. ಸೊ ಇನ್ನು ಇದೀಗ ಸ್ಟಾರ್ಟಿಂಗ್ ಅಷ್ಟೇ, ಇನ್ನು ಹೋಗ್ತಾ ಯಾವ್ಯಾವ ಟೀಮ್ ಏನೆಲ್ಲ ಆಟ ಆಡುತ್ತೆ ಇನ್ನೂ ನಮ್ಗೆ ಗೊತ್ತಾಗಲ್ಲ. ಈಗ RCB ಗೆತ್ತು ಅಂದಾಗ RCBಯನ್ನು ನಾವು ಇವರೇ ಫೈಟ್ ಕೊಡ್ತಾರೆ ಅಂತ ಹೇಳೋಕ್ಕಾಗಲ್ಲ. ಸೊ ಈಗ ಮುಂಬೈ ಗೆಲ್ತು ಅಂದಮೇಲೆ ಮುಂಬೈಯೇ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಇದೆ, 5 ಕಪ್ಪನ್ನು ಗೆದ್ದಿದ್ದಾರೆ, ಮುಂಬೈಯೇ ಸ್ಟ್ರಾಂಗ್ ಅಂತಲೂ ಹೇಳೋಕ್ಕಾಗಲ್ಲ. ಇವತ್ತಿನ ಮ್ಯಾಚ್ ಕೂಡ ಇದೆ, ನಾಳೆ ಕೂಡ ಮ್ಯಾಚ್ ಇದೆ. ಸೊ ಯಾವ ತಂಡ ಅವರ ಬಲಗಳು ಎಂಥದ್ದು ಅನ್ನೋದನ್ನು ನಾವು ಅವರ ಇಡೀ ಆಟವನ್ನು ನೋಡಿದಾಗ ಗೊತ್ತಾಗುವಂಥದ್ದು. ಸೊ ಇದು ನಿನ್ನೆ ನಡೆದಿರುವಂತಹ ಮ್ಯಾಚಲ್ಲಿ ಆಗಿರುವಂಥದ್ದು. ಸೊ ಹಾಗಾಗಿ ಒಂದೊಂದು RCB ತಂಡದಲ್ಲೂ ಅಷ್ಟೇ ಒಂದು ಕ್ಯಾಚ್ ಹಿಡಿಯುವ ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆ ಗೊಂದಲಗಳಾಯಿತು. ಸೊ ಆ ಗೊಂದಲಗಳನ್ನು ಮೀರಿ ಕೂಡ ಅಷ್ಟೇ ಆ ಗೊಂದಲಗಳನ್ನು ಕರೆಕ್ಟಾಗಿ ಥರ್ಡ್ ಅಂಪೈರ್ ನೋಡಿಕೊಂಡು ಆಮೇಲೆ ಆ ಗೊಂದಲವನ್ನು ಕ್ಲಿಯರ್ ಮಾಡಿರುವಂಥದ್ದು. ಸೊ ಇದ್ರ ಬಗ್ಗೆ ಸಾಕಷ್ಟು ಟ್ರೋಲ್ಗಳಾಗ್ತಾ ಇದೆ, ಫಿಕ್ಸಿಂಗ್ ಆಡ್ತಿದ್ದಾರೆ, ಈ ಥರ ಆಡ್ತಿದ್ದಾರೆ ಅನ್ನೋದು. ಸೊ ಥರ್ಡ್ ಅಂಪೈರ್ ಹೇಳಿದ ಮೇಲೆ ಅಲ್ಲಿ ಫಿಕ್ಸಿಂಗ್ ಹೇಗೆ ಬಂತು ಅನ್ನೋದು ನನ್ನ ಪ್ರಶ್ನೆ. ಸೊ ಹಾಗಾಗಿ ಒಂದು ತಂಡ ಅದು ಕಾಮನ್, ಈಗ ಯಾವುದೇ ಒಂದು ತಂಡವನ್ನು ಆಡ್ತಿದ್ದಾರೆ ಅಂದಮೇಲೆ ಆ ತಂಡವನ್ನು ಹೀಯಾಳಿಸೋದು ಅಂದರೆ ಅವರ ಎದುರಾಳಿ ಸ್ಪರ್ಧಿ ಅವರ ಫೇವ್ರೆಟ್ ಟೀಮ್ ಆಗಿರುತ್ತೆ. ಸೊ ಹಾಗಾಗಿ ಹೈದರಾಬಾದ್ ಏನಾದರೂ ಫೇವ್ರೆಟ್ ಟೀಮ್ ಆಗಿದೆ, ಆ ಕಡೆ ಕೊಹ್ಲಿ ಅವ್ರನ್ನ ಒಂದು ಟಾರ್ಗೆಟ್ ಮಾಡಿಕೊಂಡು ಅವರನ್ನು ಟ್ರೋಲ್ ಮಾಡೋದಾಗಿರ್ಬೋದು. ಮೇನ್ಲಿ ಆಗಿ ಇಲ್ಲಿ ನಮಗೆ ಕಾಣೋದು ಹೈದರಾಬಾದ್ ಟೀಮ್ ಅಲ್ಲ, ಇಲ್ಲಿ CSK ಮತ್ತು RCB ಇದ್ದೇ ಕಾಹಳೆ ಕಾಣಿಸ್ತಾ ಇದೆ. ಸೊ ಹಾಗಾಗಿ ಇಬ್ಬರ ನಡುವಿನ ಜಿದ್ದಿಯಲ್ಲಿ ಅದಕ್ಕೆ ಉತ್ತರ ಏಪ್ರಿಲ್ 5ಕ್ಕೆ ಸಿಗುವಂಥದ್ದು. ಸೊ ಹಾಗಾಗಿ ಈಗ ನಡೆದಿರುವಂಥ ಮ್ಯಾಚಲ್ಲಿ ನಿನ್ನೆ ಅಷ್ಟೇ ಕೂಡ ಸಿಕ್ಕಾಪಟ್ಟೆ ಎಲ್ಲರೂ ಕೂಡ ಚೆನ್ನಾಗಿ ಮ್ಯಾಚನ್ನು ಆಡಿರುವಂಥದ್ದು. ಸೊ ಹಾಗಾಗಿ ಇಡೀ ಆ ಸ್ಟೇಡಿಯಮಲ್ಲಿ ಕೂಡ ಅಷ್ಟೇ ಬ್ಲೂ ಕಾಣಿಸ್ತಿತ್ತು. ಸೊ ಹಾಗಾಗಿ ಈಗ ಒಂದು ಟೀಮ್ ಆಡಿದಾಗ ಆ ಟೀಮಿಗೆ ಸಪೋರ್ಟ್ ಮಾಡೋರು ಎಷ್ಟಿದ್ದಾರೆ ಅನ್ನೋದು ಆ ಒಂದು ಸ್ಟೇಡಿಯಂ ನೋಡಿದಾಗ ಗೊತ್ತಾಗುತ್ತೆ.
ಆಗುತ್ತೆ. ಸೊ ಹಾಗಾಗಿ ನಿನ್ನೆ ಕೂಡ ಅಷ್ಟೇ ಸಾಕಷ್ಟು ಒಂದು ಹಿಟ್ಟನ್ನು ಕೊಟ್ಟಿರುವಂಥ ಹಿಟ್ ಮ್ಯಾನ್ ಆಗಿರ್ಬೋದು, ಬೂಮ್ರಾ ಅವರಾಗಿರ್ಬೋದು, ಹಾರ್ದಿಕ್ ಅವರಾಗಿರ್ಬೋದು, ಎಲ್ಲರೂ ಕೂಡ ನಿನ್ನೆ ಸಿಕ್ಕಾಪಟ್ಟೆ ಚೆನ್ನಾಗಿ ಆಡಿರುವಂಥದ್ದು. ಅದೆಲ್ಲ ಆ ಮುಂಬೈ ಟೀಮನ್ನು ಕ್ಯಾಪ್ಟನ್ಗಳ ಟೀಮ್ ಅಂತಲೇ ಕರೀತಾರೆ, ಯಾಕಂದರೆ ಎಲ್ಲರೂ ಕೂಡ ಅದರಲ್ಲಿ ಕ್ಯಾಪ್ಟನ್ನ ಮಾಡ್ಕೊಂಡು ಬಂದಿರೋರೇ ಇರೋದು. ಸೊ ಹಾಗಾಗಿ ಇನ್ನು ಬೆಂಗಳೂರು ಟೀಮ್ ಅಂತ ನೋಡಿದಾಗಲೂ ಅಷ್ಟೇ, ಬೆಂಗಳೂರು ಟೀಮಲ್ಲೂ ಸಿಕ್ಕಾಪಟ್ಟೆ ಚೆನ್ನಾಗಿ ಆಡೋರಿದ್ದಾರೆ. ನಾನು ನಿನ್ನೆ ಅಷ್ಟೇ ಹೇಳಿದ್ದೆ, ಡೆಫಿ ಅವರ ಬಾಲಿಂಗ್ ಬಗ್ಗೆ ಎರಡು ಮಾತಿಲ್ಲ ಅನ್ನೋದು. ಸೊ ಅದು ಸಟರ್ಡೆ ಪ್ರೂವ್ ಆಯಿತು. ಸೊ ಹಾಗಾಗಿ ಒಳ್ಳೆ ಬಾಲರ್ ನಮಗೆ ಸಿಕ್ಕಿದ್ದಾರೆ ಅಂತಲೇ ಹೇಳ್ಬೋದು. ಹಾಗಾಗಿ ಈ ಸಲ RCB ಅಂದರೆ ಹೋದ ಸಲ RCBಗೆ ಬಾಲಿಂಗ್ ವಿಷಯದಲ್ಲಿ ಸ್ವಲ್ಪ ಮುಂದಿತ್ತು. ಹಾಗಾಗಿ ಈ ಸಲ ಯಾರು ಕೂಡ ಕೈಬೆರಳನ್ನು ತೋರಿಸೋ ರೀತಿ ಇಲ್ಲ, ಎಲ್ಲರೂ ಕೂಡ ಬಾಲಿಂಗಲ್ಲಿ ಸಿಕ್ಕಾಪಟ್ಟೆ ಚೆನ್ನಾಗಿ ಆಡ್ತಿರುವಂಥದ್ದು. ಯಾಕಂದರೆ RCBಗೆ ಸಿಕ್ಕಾಪಟ್ಟೆ ಬಾಲಿಂಗಲ್ಲೇ ಮಿಸ್ಟೇಕ್ಗಳಾಗಿರೋದು, ಬಾಲರ್ ಸರಿ ಇಲ್ಲ ಅಥವಾ ಬಾಲಿಂಗಲ್ಲಿ ಅವರು ತುಂಬ ವೀಕ್ ಇದ್ದಾರೆ ಅನ್ನೋ ಒಂದು ಮಾತುಗಳೇ ಜಾಸ್ತಿ ಕೇಳಿಸಿ ಬರ್ತಾ ಇರೋದು. ಹಾಗಾಗಿ ಮೊನ್ನೆ ಡೆಫಿ ಅವರ ಬಾಲಿಂಗ್ ನೋಡಿದ್ಮೇಲೆ ಅನಿಸ್ತು, ಓಕೆ ನಮ್ಮ RCB ಕೂಡ ಒಂದು ಒಳ್ಳೆ ಬಾಲರ್ ಸಿಕ್ಕಿದ್ದಾರೆ ಅನ್ನೋದು. ಸೊ ಹಾಗಾಗಿ ಪಡಿಕ್ಕಲ್ ಅವರು ಕೂಡ ಅಷ್ಟೇ ಚೆನ್ನಾಗಿ ಆಟ ಆಡಿದ್ದಾರೆ. ಸೊ ಎಲ್ಲರೂ RCB ಆಗಿರ್ಬೋದು, ಮುಂಬೈ ಆಗಿರ್ಬೋದು, ಎಲ್ಲರೂ ಕೂಡ ಚೆನ್ನಾಗಿ ಆಡಿರುವಂಥದ್ದು. ಸೊ ಇವತ್ತಿನ ಮ್ಯಾಚ್ RR ಮತ್ತು CSKಯಲ್ಲಿ ಯಾರು ಗೆಲುವನ್ನು ಸಾಧಿಸಬಹುದು? ನಿಮ್ಮ ಫೇವ್ರೆಟ್ ಟೀಮನ್ನು ಕಮೆಂಟ್ ಮಾಡಿ.